ನಮಸ್ಕಾರ, ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ನಿಮ್ಮ ಮನೆಯಲ್ಲೇನಾದರೂ SSLC ಓದ್ತಾ ಇರುವಂತಹ ಮಕ್ಕಳಿದ್ರೆ ಇನ್ನು ಮುಂದೆ ಟೀಚರ್ಗಳಿಂದ ನಿಮಗೆ ವೇಕಪ್ ಕಾಲ್ ಬರಬಹುದು. ಎಸ್, SSLC ಪರೀಕ್ಷಾ ಫಲಿತಾಂಶವನ್ನು ಹೆಚ್ಚಳ ಮಾಡೋಕೆ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳು ಈ ರೀತಿಯ ಹೊಸ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಶ್ಮಿ ಮಹೇಶ್ ಅವರು ಇಂತಹ ಒಟ್ಟು 29 ಅಂಶಗಳ ಸೂಚನೆ ಕೊಟ್ಟಿದ್ದಾರೆ. ಪ್ರತಿದಿನ ಶಾಲಾ ಅವಧಿಯ ಮೊದಲು ಮತ್ತು ಶಾಲಾ ಅವಧಿಯ ನಂತರ ವಿಶೇಷ ತರಗತಿಗಳನ್ನು ನಡೆಸಬೇಕು. ಬೆಳಿಗ್ಗೆ ಅವಧಿಯಲ್ಲಿ ಪ್ರತಿದಿನ ಒಂದು ವಿಷಯಕ್ಕೆ ವಿಶೇಷ ತರಗತಿ ನಡೆಸಬೇಕು. ಸಂಜೆ ಹೊತ್ತು ಮಕ್ಕಳಿಗೆ ಬರವಣಿಗೆಯನ್ನು ರೂಢಿಸುವಂತಹ ದೃಷ್ಟಿಯಿಂದ ವಿಷಯವಾರು ಅಂದರೆ ಸಬ್ಜೆಕ್ಟ್ ವೈಸ್ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರ ಬರೆಯುವಂತಹ ತರಗತಿಗಳನ್ನು ನಡೆಸಬೇಕು ಅಂತಲೂ ಸೂಚನೆ ಕೊಟ್ಟಿದ್ದಾರೆ. ಪರಿಹಾರ ಬೋಧನಾ ತರಗತಿಗಳನ್ನು ಡಿಸೆಂಬರ್ ಅಂತ್ಯದವರೆಗೆ ಪ್ರತಿದಿನ ನಡೆಸಬೇಕು. ಒಂದು ವಾರಕ್ಕಿಂತ ಹೆಚ್ಚಿನ ಸಮಯ ಗೈರಾಗ್ತಾರಲ್ಲ ಅಂತಹ ವಿದ್ಯಾರ್ಥಿಗಳ ಮನೆಗೆ ಭೇಟಿ ಕೊಟ್ಟು ಕಾರಣ ತಿಳಿಬೇಕು. ಜೊತೆಗೆ ಅವರು ಶಾಲೆಗೆ ಮರಳೋದನ್ನು ಖಚಿತಪಡಿಸ್ಕೊಳ್ಬೇಕು. SSLC ವಾರ್ಷಿಕ ಪರೀಕ್ಷೆಯ ಪಠ್ಯವಸ್ತುವನ್ನು ಪೂರ್ಣಗೊಳಿಸಬೇಕು. ವಿದ್ಯಾರ್ಥಿಗಳನ್ನು ಸರಾಸರಿ ಅಥವಾ ಸರಾಸರಿಗಿಂತ ಕಡಿಮೆ ಮತ್ತು ಸರಾಸರಿಗಿಂತ ಹೆಚ್ಚು ಅನ್ನೋ 3 ಗುಂಪುಗಳಾಗಿ ವಿಭಾಗಿಸಿ ಪ್ರತಿ ಶಿಕ್ಷಕರಿಗೆ ಸಮನಾಗಿ ವಿದ್ಯಾರ್ಥಿಗಳನ್ನು ದತ್ತು ನೀಡಬೇಕು. ಈ ರೀತಿಯ ಸೂಚನೆಗಳನ್ನು ಕೊಡಲಾಗಿದೆ. ಅಷ್ಟೇ ಅಲ್ಲ, ಶಾಲೆಯ ಪ್ರಾರ್ಥನಾ ಸಮಯದಲ್ಲಿ ಪ್ರೇಯರ್ ಟೈಮ್ನಲ್ಲಿ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಕೆಲವು ವಿಚಾರವನ್ನು ಮಕ್ಕಳಿಗೆ ತಿಳಿ ಹೇಳಬೇಕು ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಈ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡೋದು, ಪೌಷ್ಟಿಕ ಆಹಾರ ಸೇವನೆಯ ಮಹತ್ವ, ಸಮತೋಲಿತ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳೋದು, ಇದೆಲ್ಲವನ್ನ ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ಅಂತ ಸೂಚಿಸಲಾಗಿದೆ. ಜೊತೆಗೆ ಶಾಲೆಗಳಲ್ಲಿ 2 ತಿಂಗಳಿಗೊಮ್ಮೆ ಆದರೂ ಪಾಲಕ ಶಿಕ್ಷಕರ ಸಭೆಗಳನ್ನು ಮಾರ್ಚ್ವರೆಗೂ ಕೂಡ ನಡೆಸಬೇಕು. ಹಾಗೇನೆ ಮಧ್ಯವಾರ್ಷಿಕ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ವೆಬ್ಕಾಸ್ಟಿಂಗ್ ಮಾಡೋದು. ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್ ಅಂತಂದರೆ ನಾನಾಗಲೇ ಹೇಳಿದಾಗೆ ಪ್ರತಿದಿನ ಮುಂಜಾನೆ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಅಭ್ಯಾಸ ಮಾಡ್ತಾ ಇರೋದನ್ನು ಪರಿಶೀಲಿಸೋದಕ್ಕೆ ಮುಖ್ಯ ಶಿಕ್ಷಕರು ಅಥವಾ ಶಿಕ್ಷಕರು ವೇಕಪ್ ಕಾಲ್ ಮಾಡಬೇಕು ಅಂತಲೂ ಕೂಡ ತಿಳಿಸಲಾಗಿದೆ. ಫಲಿತಾಂಶ ಸುಧಾರಣೆಗೆ ಅಂತ ಇಲಾಖೆ ಮಾಡಿರುವಂತಹ 29 ಸೂತ್ರಗಳು ಹೇಗೆ ಪಾಲನೆ ಆಗುತ್ತೆ, ಎಷ್ಟು ಸಹಕಾರಿಯಾಗುತ್ತೆ ನೋಡಬೇಕು. ಆದರೆ ಅದೇನೇ ಇರಲಿ, ಇಲಾಖೆಯ ಕಾಳಜಿ ಮಾತ್ರ ಮೆಚ್ಚುವಂತಹದ್ದು. ನಮಸ್ಕಾರ.